ಹಾಯ್ ಹಲೋ ನಮಸ್ಕಾರ. ಸಾಮಾನ್ಯ ಜ್ಞಾನ ಮತ್ತು ಸಂವಿಧಾನಕ್ಕೆ ಸಂಬಂಧಪಟ್ಟಿರುವಂತಹ ಟಾಪ್ 30 ಪ್ರಶ್ನೋತ್ತರ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಈ ಒಂದು ಎಪಿಸೋಡ್ ಅನ್ನ ಸಂಪೂರ್ಣವಾಗಿ ನೋಡಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇಲ್ಲಿ ಕೊಟ್ಟಿರುವಂತಹ ಪ್ರತಿಯೊಂದು ಪ್ರಶ್ನೆಯೂ ಕೂಡ ಮುಂಬರುವಂತಹ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಾಗಿರ್ಬೋದು, FDA, SDA, ಪೊಲೀಸ್ ನೇಮಕಾತಿ, KPSC ಸಿ ಗ್ರೂಪ್ ಹುದ್ದೆಗಳು, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರುವಂತದ್ದೇ ಆಗಿರುತ್ತೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಂವಿಧಾನದ 1ನೇ ಭಾಗ ಯಾವ ವಿಷಯದ ಬಗ್ಗೆ ಹೇಳುತ್ತದೆ? ಭಾರತ ರಾಜ್ಯಗಳ ಒಕ್ಕೂಟ. ಸಂವಿಧಾನದ 1ನೇ ಭಾಗ ಭಾರತ ರಾಜ್ಯಗಳ ಒಕ್ಕೂಟದ ಬಗ್ಗೆ ತಿಳಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಆರಿಜಿನ್ ಆಫ್ ಸ್ಪೀಶೀಸ್ ಎಂಬ ಗ್ರಂಥವನ್ನು ಬರೆದವರು ಚಾರ್ಲ್ಸ್ ಡಾರ್ವಿನ್. ಚಾರ್ಲ್ಸ್ ಡಾರ್ವಿನ್ ಇವನನ್ನ ಜೀವ ವಿಕಾಸದ ಪಿತಾಮಹ ಅಂತಾನೆ ಕರಿತೀವಿ. ಆರಿಜಿನ್ ಆಫ್ ಸ್ಪೀಶೀಸ್ ಬೈ ನ್ಯಾಚುರಲ್ ಸೆಲೆಕ್ಷನ್ ಎಂಬಂತಹ ಪುಸ್ತಕವನ್ನ ಬರೆದಿದ್ದು ಚಾರ್ಲ್ಸ್ ಡಾರ್ವಿನ್. 4 ಈಸ್ ದಿ ರೈಟ್ ಆನ್ಸರ್. ಹೀಮೋಫೀಲಿಯಾ ಎಂಬ ವಂಶವಾಹಿ ರೋಗವು ಈ ಕೆಳಕಂಡ ಲಕ್ಷಣಕ್ಕೆ ಎಡೆ ಮಾಡಿಕೊಡುತ್ತದೆ. ರಕ್ತ ಹೆಪ್ಪುಗಟ್ಟದಿರುವುದು. ಹಿಮೋಫಿಲಿಯಾ ಇದನ್ನ ಪ್ರಿನ್ಸಸ್ ಡಿಸೀಸಸ್ ಅಂತಾನೂ ಕೂಡ ಕರೀತಾರೆ. ಈ ರೋಗ ಲಕ್ಷಣ ಇರುವಂತಹ ವ್ಯಕ್ತಿಯಲ್ಲಿ ರಕ್ತ ಬೇಗ ಹೆಪ್ಪುಗಟ್ಟೋದಿಲ್ಲ. ಅಂತಂದ್ರೆ ಸಣ್ಣ ಗಾಯವಾದರೂ ಕೂಡ ರಕ್ತದ ಸೋರಿಕೆ ನಿರಂತರವಾಗಿ ಕಂಡುಬಂದು ವ್ಯಕ್ತಿ ಸಾವಿನ ದವಡೆಗೆ ಸಿಲುಕ್ತಾನೆ. ಸೊ 4 ಈಸ್ ದಿ ರೈಟ್ ಆನ್ಸರ್. ಪಾಪೆಟಿ ಇದು ಯಾರ ಹಬ್ಬ? ಪಾರ್ಸಿಗಳು. ಪಾರ್ಸಿಗಳು ಆಚರಿಸುವ ಒಂದು ವಿಶಿಷ್ಟವಾಗಿರುವಂತಹ ಹಬ್ಬವೇ ಪಾಪೆಟಿ. 4 ಈಸ್ ದಿ ರೈಟ್ ಆನ್ಸರ್. ಏಷಿಯಾದ ಬೆಳಕು ಎಂದು ಯಾರನ್ನು ಕರೆಯುತ್ತಾರೆ? ಬುದ್ಧ. ಏಷಿಯಾದ ಬೆಳಕು, ಲೈಟ್ನಿಂಗ್ ಆಫ್ ಏಷಿಯಾ ಅಂತೇಳಿ ಬುದ್ಧನನ್ನ ಕರೆಯುವರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಒಂದು ಉದ್ದೇಶವಾಗಿ ಪರಿಗಣಿಸಲಾಗಿತ್ತು. ಪೂರ್ವ ಅವತರಣಿಕೆ ಮತ್ತು ನಿರ್ದೇಶಕ ತತ್ವಗಳಲ್ಲಿ ಭಾರತ ಸಂವಿಧಾನದಲ್ಲಿ ಆರ್ಥಿಕ ನ್ಯಾಯ ಪೂರ್ವ ಅವತರಣಿಕೆ ಮತ್ತು ನಿರ್ದೇಶಕ ತತ್ವಗಳಲ್ಲಿ ಒಂದು ಉದ್ದೇಶವಾಗಿ ಪರಿಗಣಿಸಲಾಗಿತ್ತು. 2 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಬೀಬಿಕಾ ಮಕಬರ ಎಲ್ಲಿ ಸ್ಥಾಪಿತವಾಗಿದೆ? ಔರಂಗಾಬಾದ್. ಬೀಬಿಕಾ ಮಕಬರ ಔರಂಗಾಬಾದ್ನಲ್ಲಿ ಸ್ಥಾಪಿತವಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದ ತಿದ್ದುಪಡಿ ಯಾವುದು? 42ನೇ ತಿದ್ದುಪಡಿ. ಜಾತ್ಯತೀತ ಮತ್ತು ಸಮಾಜವಾದಿ ಪದಗಳನ್ನು ಸೇರಿಸಿದ ತಿದ್ದುಪಡಿ 42ನೇ ತಿದ್ದುಪಡಿ. 2 ಈಸ್ ದಿ ರೈಟ್ ಆನ್ಸರ್. ಬಾದಾಮಿಯ ಚಾಲುಕ್ಯರು ಯಾವ ಶೈಲಿಯ ವಾಸ್ತುಶಿಲ್ಪವನ್ನು ಅಭಿವೃದ್ಧಿಪಡಿಸಿದರು? ವೇಸರ. ಬಾದಾಮಿಯ ಚಾಲುಕ್ಯರು ವೇಸರ ಶೈಲಿಯ ವಾಸ್ತುಶಿಲ್ಪವನ್ನ ಅಭಿವೃದ್ಧಿಪಡಿಸಿದರು. 3 ಈಸ್ ದಿ ರೈಟ್ ಆನ್ಸರ್. ರಾಣೆಬೆನ್ನೂರಿನಲ್ಲಿ ಯಾವ ವನ್ಯಧಾಮವಿದೆ? ಕೃಷ್ಣ ಮೃಗ. ರಾಣೆಬೆನ್ನೂರಿನಲ್ಲಿ ಕೃಷ್ಣ ಮೃಗ ವನ್ಯಧಾಮವಿದೆ. 2 ಈಸ್ ದಿ ರೈಟ್ ಆನ್ಸರ್. ಹವಾಮಹಲ್ ಎಲ್ಲಿದೆ? ಜೈಪುರ್. ಹವಾಮಹಲ್ ಜೈಪುರದಲ್ಲಿದೆ. 3 ಈಸ್ ದಿ ರೈಟ್ ಆನ್ಸರ್. ವೈಫೈ ತಂತ್ರಜ್ಞಾನದಲ್ಲಿ ಇಂಟರ್ನೆಟ್ ಸಂಪರ್ಕ ಪಡೆದುಕೊಳ್ಳಲು ಯಾವುದು ಅವಶ್ಯಕ? ಡೊಂಗಲ್ ಅಥವಾ ಡಾಂಗಲ್. ವೈಫೈ ತಂತ್ರಜ್ಞಾನದಲ್ಲಿ ಇಂಟರ್ನೆಟ್ ಸಂಪರ್ಕ ಪಡೆದುಕೊಳ್ಬೇಕಾದ್ರೆ ಡೊಂಗಲ್ ಬೇಕು. 4 ಈಸ್ ದಿ ರೈಟ್ ಆನ್ಸರ್. ಭಾರತದಲ್ಲಿ ಕ್ಷಿಪಣಿಗಳ ಕೇಂದ್ರ ಇರುವುದು? ಜೈಪುರ. ಕ್ಷಿಪಣಿಗಳ ಕೇಂದ್ರ ನಮ್ಮ ಭಾರತದಲ್ಲಿ ಜೈಪುರದಲ್ಲಿದೆ. 4 ಈಸ್ ದಿ ರೈಟ್ ಆನ್ಸರ್. ಇದನ್ನ ಜೈಪುರವನ್ನ ಪಿಂಕ್ ಸಿಟಿ ಅಂತಾನೂ ಕೂಡ ಕರಿತೀವಿ. ಒತ್ತಡವನ್ನು ಯಾವ ಮಾನದಲ್ಲಿ ಅಳೆಯುತ್ತಾರೆ? ಪ್ಯಾಸ್ಕಲ್. ಒತ್ತಡದ ಏಕಮಾನ ಅಂದ್ರೆ SI ಯೂನಿಟ್. ಸ್ಟ್ಯಾಂಡರ್ಡ್ ಇನ್ಸ್ಟಿಟ್ಯೂಷನ್, ದಟ್ ಈಸ್ ಪ್ಯಾಸ್ಕಲ್. 1 ಈಸ್ ದಿ ರೈಟ್ ಆನ್ಸರ್. ಈ ಕೆಳಕಂಡವರಲ್ಲಿ ಯಾರು ಸಿತಾರ್ ವಾದಕರಲ್ಲ? ಅಮ್ಜದ್ ಅಲಿ ಖಾನ್. ಅಮ್ಜದ್ ಅಲಿ ಖಾನ್ ಸಿತಾರ್ ವಾದಕರಲ್ಲ. ಇನ್ನು ಅಮೀರ್ ಖುಸ್ರೋ, ರವಿಶಂಕರ್, ಉಸ್ತಾದ್ ಅಲ್ಲಾವುದ್ದೀನ್ ಖಾನ್ ಪ್ರಸಿದ್ಧ ಸಿತಾರ್ ವಾದಕರು. 4 ಈಸ್ ದಿ ರೈಟ್ ಆನ್ಸರ್. ಲಂಡನ್ ನಗರ ಯಾವ ನದಿಯ ದಡದ ಮೇಲಿದೆ? ಥೇಮ್ಸ್. ಲಂಡನ್ ನಗರ
ಪ್ರಸಿದ್ಧ ಥೇಮ್ಸ್ ನದಿಯ ದಡದ ಮೇಲಿದೆ. 2 ಈಸ್ ದಿ ರೈಟ್ ಆನ್ಸರ್. ಕುರಿಗಳು ಸಾರ್ ಕುರಿಗಳು ಈ ಕವನವನ್ನು ಬರೆದ ಕವಿ KS ನಿಸಾರ್ ಅಹಮದ್. ಕನ್ನಡದ ಅತ್ಯಂತ ಪ್ರಸಿದ್ಧ ಕವಿಗಳಲ್ಲಿ ಒಬ್ಬರಾಗಿರುವಂತಹ KS ನಿಸಾರ್ ಅಹಮದ್ ಕುರಿಗಳು ಸಾರ್ ಕುರಿಗಳು ಕವನವನ್ನ ಬರೆದಿದ್ದು. ಜೋಗದ ಸಿರಿ ಬೆಳಕಿನಲ್ಲಿ ಇದು ಕೂಡ ಬರೆದಿದ್ದು ನಮ್ಮ KS ನಿಸಾರ್ ಅಹಮದ್ ರವರೇ. 2 ಈಸ್ ದಿ ರೈಟ್ ಆನ್ಸರ್. ಜೇನುತುಪ್ಪದಲ್ಲಿರುವ ಪ್ರಮುಖ ಅಂಶ ಫ್ರಕ್ಟೋಸ್. ಜೇನುತುಪ್ಪದಲ್ಲಿ ಫ್ರಕ್ಟೋಸ್ ಇದೆ. ಫ್ರಕ್ಟೋಸ್ ಒಂದು ಕಾರ್ಬೋಹೈಡ್ರೇಟ್. ಕಾರ್ಬೋಹೈಡ್ರೇಟ್ ಅಂತ ಹೇಳಿದ್ರೆ ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ ಅನ್ನು ಒಳಗೊಂಡಿರುವಂತಹ ಒಂದು ಬೃಹತ್ ಪೋಷಕಾಂಶ. ಇದು ಶಕ್ತಿ ಮತ್ತು ದೇಹದ ಬೆಳವಣಿಗೆಗೆ ಅತ್ಯಂತ ಅವಶ್ಯಕವಾಗಿ ಬೇಕಾಗಿರುವಂತಹ ಪೋಷಕಾಂಶಗಳಲ್ಲಿ ಒಂದು. ಸೊ ಈ ಕಾರ್ಬೋಹೈಡ್ರೇಟ್ ನಲ್ಲಿ 3 ವಿಧಗಳಿವೆ: ಮಾನೋಸೆಕರೈಡ್, ಆಲಿಸೆಕರೈಡ್ ಮತ್ತು ಆಲಿಗೋಸೆಕರೈಡ್ ಮತ್ತು ಪಾಲಿಸೆಕರೈಡ್. ಸೊ 4 ಈಸ್ ದಿ ರೈಟ್ ಆನ್ಸರ್. ಈ ಕೆಳಗಿನವುಗಳಲ್ಲಿ ಪಶ್ಚಿಮಕ್ಕೆ ಹರಿಯುವ ನದಿ ಯಾವುದು? ನರ್ಮದಾ. ಕೊಟ್ಟಿರುವ ಆಯ್ಕೆಗಳಲ್ಲಿ ನರ್ಮದಾ ನದಿ ಪಶ್ಚಿಮಕ್ಕೆ ಹರಿಯುವ ನದಿಯಾಗಿದೆ. 3 ಈಸ್ ದಿ ರೈಟ್ ಆನ್ಸರ್. ದಿ ಇಂಡಿಯನ್ ನ್ಯಾಷನಲ್ ಆರ್ಮಿ ಯಾವ ದೇಶದಲ್ಲಿ 1943ರಲ್ಲಿ ರೂಪುಗೊಂಡಿತು? ಸಿಂಗಾಪುರ್. ಇಂಡಿಯನ್ ನ್ಯಾಷನಲ್ ಆರ್ಮಿ 1943ರಲ್ಲಿ ಸುಭಾಷ್ ಚಂದ್ರ ಬೋಸ್ ರವರ ನೇತೃತ್ವದಲ್ಲಿ ರೂಪುಗೊಂಡಿತು. 3 ಈಸ್ ದಿ ರೈಟ್ ಆನ್ಸರ್. ಕರ್ನಾಟಕದ ಉಕ್ಕಿನ ಮನುಷ್ಯನೆಂದು ಯಾರನ್ನು ಸಂಬೋಧಿಸುತ್ತಾರೆ? ಹಳ್ಳಿಕೆರೆ ಗುದ್ಲೆಪ್ಪ. ಹಳ್ಳಿಕೆರೆ ಗುದ್ಲೆಪ್ಪರವರನ್ನು ಕರ್ನಾಟಕದ ಉಕ್ಕಿನ ಮನುಷ್ಯ ಎನ್ನುವರು. 2 ಈಸ್ ದಿ ರೈಟ್ ಆನ್ಸರ್. ಭಾರತದ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್, ಸ್ವತಂತ್ರ ಭಾರತದ ಪ್ರಪ್ರಥಮ ಗೃಹ ಮಂತ್ರಿ. ಭಾರತ ಶ್ರೀಲಂಕಾ ದೇಶಗಳನ್ನು ಬೇರ್ಪಡಿಸುವ ಜಲಸಂಧಿ ಯಾವುದು? ಪಾಕ್ ಜಲಸಂಧಿ. ಭಾರತ ಮತ್ತು ಶ್ರೀಲಂಕಾ ದೇಶಗಳನ್ನು ಪಾಕ್ ಜಲಸಂಧಿ ಬೇರ್ಪಡಿಸುತ್ತದೆ. 3 ಈಸ್ ದಿ ರೈಟ್ ಆನ್ಸರ್. ಬ್ಲೂ ಮೌಂಟೇನ್ಸ್ ಏನನ್ನು ಸೂಚಿಸುತ್ತದೆ? ನೀಲಗಿರಿ ಪರ್ವತಗಳು. ನೀಲಗಿರಿ ಪರ್ವತಗಳನ್ನೇ ಬ್ಲೂ ಮೌಂಟೇನ್ಸ್ ಎನ್ನುವರು. 4 ಈಸ್ ದಿ ರೈಟ್ ಆನ್ಸರ್. ಶಂಕರಾಚಾರ್ಯರು ಪ್ರತಿಪಾದಿಸಿದ ಸಿದ್ಧಾಂತ ಯಾವುದು? ಅದ್ವೈತ ಸಿದ್ಧಾಂತ. ಅದ್ವೈತ ಸಿದ್ಧಾಂತದ ಪ್ರತಿಪಾದಕರು ಶಂಕರಾಚಾರ್ಯರು. 2 ಈಸ್ ದಿ ರೈಟ್ ಆನ್ಸರ್. ಶ್ರೇಣಿಯನ್ನ ಮುಂದುವರಿಸಿ. 2, 4, 6, 10, 14 ಆದರೆ ಮುಂದೆ ಬರುವಂತಹ ಒಂದು ಸಂಖ್ಯೆ 20. ಹೆಂಗೆ? ವೆರಿ ಈಸಿ ನೋಡಿ. 2 ಅದರ ನಂತರ ಅದಕ್ಕೆ 2 + 2 4, 4 + 2 6. ನೆಕ್ಸ್ಟ್ ನೋಡಿ 6 + 4 10, 10 + 4 14. ಅಂದ್ರೆ ಪ್ರತಿಯೊಂದು ಸಂಖ್ಯೆಯನ್ನು ಕೂಡ 2 ಸಲ ರಿಪೀಟ್ ಆಗಿದೆ. ಅಂದ್ರೆ 2, 4, 6ರಲ್ಲಿ 2 ಸಲ ರಿಪೀಟ್ ಆಗಿದೆ. 6, 10, 14ರಲ್ಲಿ 4 2 ಸಲ ರಿಪೀಟ್ ಆಗಿದೆ. ಹಾಗಾದ್ರೆ ನೆಕ್ಸ್ಟ್ ಬರಬೇಕಾಗಿದ್ದೆ ಅದು 2, 4 ಆದ್ಮೇಲೆ 6. ಹಾಗಾಗಿ 14ಕ್ಕೆ 6ಅನ್ನ ಆಡ್ ಮಾಡಿದ್ರೆ 20. 3 ಈಸ್ ದಿ ರೈಟ್ ಆನ್ಸರ್. ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನು ಆರಂಭಿಸಿದವರು ಯಾರು? ಜವಾಹರಲಾಲ್ ನೆಹರು. ಸ್ವತಂತ್ರ ಭಾರತದ ಪ್ರಪ್ರಥಮ ಪ್ರಧಾನ ಮಂತ್ರಿಗಳು ಜವಾಹರಲಾಲ್ ನೆಹರು. ಇವರು ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆಯನ್ನ ಆರಂಭಿಸಿದವರು. 3 ಈಸ್ ದಿ ರೈಟ್ ಆನ್ಸರ್. ಕರಡಿ ಮತ್ತು ಗೂಳಿ ಪದಗಳನ್ನು ಯಾವುದರಲ್ಲಿ ಬಳಸುತ್ತಾರೆ? ಷೇರು ಮಾರುಕಟ್ಟೆಯಲ್ಲಿ. ಕರಡಿ ಮತ್ತು ಗೂಳಿ ಪದಗಳನ್ನು ಷೇರು ಮಾರುಕಟ್ಟೆಯಲ್ಲಿ ಬಳಸುವರು. 4 ಈಸ್ ದಿ ರೈಟ್ ಆನ್ಸರ್. ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸಂಸ್ಥಾಪಕರು ಯಾರು? ದಾದಾಬಾಯ್ ನವರೋಜಿ. ವಾಯ್ಸ್ ಆಫ್ ಇಂಡಿಯಾ ಪತ್ರಿಕೆಯ ಸಂಸ್ಥಾಪಕರು ದಾದಾಬಾಯ್ ನವರೋಜಿ. 4 ಈಸ್ ದಿ ರೈಟ್ ಆನ್ಸರ್. ಇವರನ್ನ ವೃದ್ಧ ಪಿತಾಮಹ ಅಂತಲೂ ಕೂಡ ಕರೀತಾರೆ. ಶರೀರದ ಯಾವ ಭಾಗಕ್ಕೆ ಗ್ಲಾಕೋಮಾ ಕಾಯಿಲೆ ಬರುತ್ತೆ? ಕಣ್ಣು. ಶರೀರದ ಕಣ್ಣಿನ ಭಾಗ ಅಂದ್ರೆ ನಮ್ಮ ಕಣ್ಣಿಗೆ ಬರುವಂತಹ ಒಂದು ಕಾಯಿಲೆಯೇ ಗ್ಲಾಕೋಮಾ. 4 ಈಸ್ ದಿ ರೈಟ್ ಆನ್ಸರ್. ಸಂಪೂರ್ಣವಾಗಿ ಈ ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ನಿಮಗೆ ಹೃತ್ಪೂರ್ವಕವಾಗಿರುವಂತಹ ಧನ್ಯವಾದಗಳು.
ಆಲ್ ದ ಬೆಸ್ಟ್. ಥ್ಯಾಂಕ್ ಯು.